ಹುಬ್ಬಳ್ಳಿಯಲ್ಲಿ ಬಾಲಕಿ ಹತ್ಯೆಗೈದ ಆರೋಪಿ ಎನ್ಕೌಂಟರ್ ಪ್ರಕರಣ ಹುಬ್ಬಳ್ಳಿ ಧಾರವಾಡಕ್ಕೆ ಎಂಟ್ರಿ ಆಗತ್ತಾ ಮಾನವ ಹಕ್ಕುಗಳ ಆಯೋಗ ಅನ್ನುವಂಥದ್ದು ಪ್ರಶ್ನೆ. ಎನ್ಕೌಂಟರ್ ಆದ 24 ಗಂಟೆಗಳಲ್ಲಿ ವರದಿಯನ್ನ ಸಲ್ಲಿಸಿರುವಂತ ಪೊಲೀಸರು, ರಾಜ್ಯ ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಇಲಾಖಾ ಮೇಲಾಧಿಕಾರಿ, ಧಾರವಾಡ ಜಿಲ್ಲಾಧಿಕಾರಿ, ರಾಜ್ಯ ಹೋಮ್ ಸೆಕ್ರೆಟರಿಗೆ ವರದಿಯನ್ನ ಸಲ್ಲಿಸಿರುವಂತ ಪೊಲೀಸರು. ಆದ್ರೆ ಆರೋಪಿ ರಿತೀಶ್ ಕುಮಾರ್ ಪರ ಯಾರೂ ದೂರು ಕೊಟ್ಟಿಲ್ಲ. ಮಾನವ ಹಕ್ಕುಗಳ ಆಯೋಗಕ್ಕೆ ಯಾರೂ ಸಲ್ಲಿಸಿಲ್ಲ ದೂರು. ಮಾನವ ಹಕ್ಕು ಉಲ್ಲಂಘನೆ ಸಂಬಂಧಿಸಿದ ದೂರು ದಾಖಲಾಗಿಲ್ಲ. ಆದರೆ ಆಯೋಗ ಸ್ವಯಂ ಕ್ರಮ ತೆಗೆದುಕೊಳ್ಳಬಹುದು, ಇಲ್ಲವೇ ದೂರು ಅರ್ಜಿಯನ್ನ ಸ್ವೀಕರಿಸಿದ ನಂತರ ತನಿಖೆ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಅವಳಿ ನಗರದ ಪೊಲೀಸರಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಸೊ ಇದೀಗ ಈ ಪ್ರಕರಣಕ್ಕೆ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇರೋದು. ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ಮಾನವ ಹಕ್ಕು ಆಯೋಗ ಎಂಟ್ರಿ ಆಗತ್ತೆ. ಸೊ ಆ ಕಾರಣಕ್ಕಾಗಿ ಇಲ್ಲೂ ಕೂಡ ಈ ಪ್ರಕರಣದಲ್ಲಿ ಮಾನವ ಹಕ್ಕು ಆಯೋಗ ಎಂಟ್ರಿ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಯಾರಾದರೂ ದೂರು ಕೊಡಬೇಕು, ಬಟ್ ಯಾರೂ ದೂರು ಕೊಟ್ಟಿಲ್ಲ. ಆದರೂ ಕೂಡ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸ್ಕೊಳ್ಬಹುದು. ಅಂದರೆ ಈ ಶೂಟೌಟ್ ಯಾಕಾಯಿತು, ಹೇಗಾಯಿತು, ಏನು ಎತ್ತ ಎಲ್ಲದ್ರ ಬಗ್ಗೆಯೂ ಕೂಡ ಅವ್ರು ತನಿಖೆ ಮಾಡ್ತಾರೆ. ಯಾರನ್ನ? ಪೊಲೀಸರನ್ನು ಕೂಡ. ಯಾಕಂದರೆ ಈ ಪ್ರಕರಣದಲ್ಲಿ ರಿತೀಶ್ ಕುಮಾರ ಹಿನ್ನೆಲೆ ಏನು, ಆತನ ಕುಟುಂಬಸ್ಥರು ಯಾರು, ಇದ್ಯಾವುದ್ರ ಬಗ್ಗೆನೂ ಮಾಹಿತಿ ಸಿಕ್ಕಿಲ್ಲ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ರಿತೀಶ್ ಕುಮಾರ್ ವಿರುದ್ಧ ದೂರು ಬಂದಿಲ್ಲ ಅನ್ನುವಂಥದ್ದು ಕೂಡ ಆಗಿದೆ. ಹೀಗಿರಬೇಕಾದ್ರೆ ಈ ಪ್ರಕರಣ ಹೇಗೆ ಇಲ್ಲಿವರೆಗೂ ಬಂತು, ಇದೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ನೋಡಿ, ಒಂದು ಎನ್ಕೌಂಟರ್ ಅಥವಾ ಶೂಟೌಟ್ ಅಂತ ಅಂದಾಗ ಅದು ನಾವು ಮನೇಲಿ ಕೂತು ಮಾತಾಡೋಷ್ಟು ಈಸಿ ಅಲ್ಲ. ಎನ್ಕೌಂಟರ್ ಮಾಡಿ ಬಿಸಾಕ್ರಿ, ಶೂಟೌಟ್ ಮಾಡಿ ಬಿಸಾಕ್ರಿ ಅಂತ. ಅದಕ್ಕೆ ಅದರದ್ದೇ ಆದಂಥ ರೂಲ್ಸ್ಗಳು ಇರುತ್ತೆ. ಮಾನವ ಹಕ್ಕು ಆಯೋಗ ಅದಕ್ಕೆ ಎಂಟ್ರಿ ಆಗುತ್ತೆ, ಉಲ್ಲಂಘನೆ ಆಗಿದೆ ಅಂತ ಅವರು ಕೂಡ ವಿಚಾರಣೆಯನ್ನ ಮಾಡ್ಬೋದು. ಹಾಗಾಗಿ ಈ ಪ್ರಕರಣ ಮತ್ತೆ ಬೇರೆ ಎಲ್ಲಿಗೋ ತಿರುಗುವ ಸಾಧ್ಯತೆಗಳು ದಟ್ಟುವಾಗಿ ಕಾಣಿಸ್ತಾ ಇದೆ. ನೋಡಿ, ಇದು ಈ ಪ್ರಕರಣದಲ್ಲಿ ಏನಾಗುತ್ತೆ ಅನ್ನುವಂಥ ಒಂದು ಕುತೂಹಲ ಈಗ ಕಾಡ್ತಾ ಇರುವಂಥದ್ದು. ಈ ಶೂಟೌಟ್ ಅಥವಾ ಎನ್ಕೌಂಟರ್ ಅಥವಾ ಒಂದು ಪ್ರಕರಣದ ತನಿಖೆ ಅಂತ ಅಂದಾಗ ಅದಕ್ಕೆ ಅದರದ್ದೇ ಆದಂಥ ರೂಲ್ಸ್ಗಳಿರುತ್ತೆ. ಆ ಕಾನೂನಿನ ಚೌಕಟ್ಟಿನಲ್ಲಿಗೆ ತನಿಖೆಯನ್ನು ಮಾಡಬೇಕಾಗತ್ತೆ. ನಾವು ಸಿನಿಮಾದಲ್ಲಿ ನೋಡ್ದಂಗೆ ಒಂದು ಪ್ರಕರಣವನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡೋದಕ್ಕಾಗೋದು ಇಲ್ಲ, ಅಥವಾ ಪೊಲೀಸರು ಒಂದು ಫೈನ್ ಡಿಸಿಷನನ್ನು ಬಹಳ ಬೇಗ ತಗೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಈ ಪ್ರಕರಣದಲ್ಲಿ ಈಗ ಅದೇ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನು ಮಾನವ ಹಕ್ಕು ಆಯೋಗ ಯಾಕೆ ಎಂಟ್ರಿ ಆಗಿಲ್ಲ ಅನ್ನೋದೊಂದು ಪ್ರಶ್ನೆ ಇತ್ತು ಎಲ್ರಿಗೂ. ಇಷ್ಟೊತ್ತಿಗೆ ಮಾನವ ಹಕ್ಕು ಆಯೋಗ ಎಂಟ್ರಿ ಆಗಬೇಕಿತ್ತಲ್ಲ, ಇಲ್ಲಿ ಉಲ್ಲಂಘನೆ ಆಗಿದೆ ಅಂತ ಅನ್ನೋದೊಂದು ಪ್ರಶ್ನೆ ಇತ್ತು. ಅದೆಲ್ಲದರ ನಡುವೆ ಇದೀಗ ಒಂದು ಹಿಂಟ್ ಸಿಗ್ತಾ ಇದೆ. ಸೊ ಈ ಪ್ರಕರಣದಲ್ಲಿ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಆಗುವ ಸಾಧ್ಯತೆಗಳಿಗಿದೆ ಅಂತ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಮಾಕ್ ಲೈವ್ ನೀಡಿದ್ದಾರೆ, ನೋಡೋಣ ಬನ್ನಿ. ಕಳೆದ ಭಾನುವಾರ ನಡೆದಂತಹ ಅದೊಂದು ಕೊಲೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಸೇರಿದಂತೆ ರಾಜ್ಯ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಮಧ್ಯಾಹ್ನದ ಹೊತ್ತಿಗೆ ಇಲ್ಲಿ ಅಂತಾರೆ ಇಡೀ ಹುಬ್ಬಳ್ಳಿಯೇ ಹೊತ್ತಿ ಉರಿದಿತ್ತು. ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಶೋಕನಗರ ಪೊಲೀಸ್ ಠಾಣೆ, ಚೆನ್ನಮ್ಮ ಸರ್ಕಲ್, ಹುಬ್ಬಳ್ಳಿಯ ಕಿಮ್ಸ್ ಮುಂಭಾಗ, ಕಿಮ್ಸ್ ಸೇವಾಗಾರ ಸೇರಿದಂತೆ ಹುಬ್ಬಳ್ಳಿಯ ಅಷ್ಟು ದಿಕ್ಕಗಳು ಇಲ್ಲಿ ಅಂದರೆ ಪ್ರತಿಭಟನೆಗಳ ಸುರಿಮಳೆ ಆಗಿದ್ದು. ಇವ ಬಾಲಕಿಯ ಹತ್ಯೆ ಆಗಿತ್ತು, 5 ವರ್ಷದ ಬಾಲಕಿಯ ಮೇಲೆ ಪೈಸಾಚಿಕವಾಗಿ ಏನು ಕೃತ್ಯ ಎಸಗಿ ಏನು ಪರಾರಿಯಾಗಿದ್ದ ಹಂತಕನ ನಮಗೆ ಒಪ್ಪಿಸಬೇಕು, ಇಲ್ಲವೇ ಎನ್ಕೌಂಟರ್ ಮಾಡಬೇಕು ಅಂತೇಳಿ ಬೇಡಿಕೆಗಳು ಕೇಳಿಬಂದಿದ್ವು. ಅವಳಿ ನಗರದ ಜನತೆ ಬೀದಿಗಿಳಿದು ಹೋರಾಟವನ್ನು ಮಾಡಿ ಇಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡ ಪೊಲೀಸರನ್ನ ಬಹಳಷ್ಟು ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ರು. ಆದರೆ ಸಾಯಂಕಾಲ 6:30 ಸುಮಾರಿಗೆ ಇಲ್ಲಿ ಅಂದರೆ ಅವಳಿ ನಗರದ ಪೊಲೀಸರು ಇಲ್ಲಿ ಅಂತಾರೆ ನಗರದ ಜನತೆಗೆ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದ್ರು. ಯಾವ ಹಂತಕ ಪರಾರಿಯಾಗಿದ್ದ
ಪರಾರಿ ಆದವನನ್ನು ಎನ್ಕೌಂಟರ್ ಮಾಡಿ ಬಿಸಾಕಿ ಬಿಟ್ಟಿದ್ರು. ಆದರೆ ಅದೇ ಎನ್ಕೌಂಟರ್ಗೆ ಇವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ದೊಡ್ಡದಂತಹ ಒಂದು ತಲೆನೋವಾಗಿ ಪರಿಣಮಿಸ್ತಾ ಇದೆ. ಏನು ಅಂತ ನೋಡಿದಾಗ ಇಲ್ಲಂದರೆ ಮಾನವ ಹಕ್ಕುಗಳ ಆಯೋಗ ಈಗಾಗಲೇ ಒಂದು ಕಡೆ ಅಂತಂದರೆ 24 ಗಂಟೆಗಳ ಅವಧಿಯಲ್ಲಿ ಯಾವಾಗ ಎನ್ಕೌಂಟರ್ ಆಗುತ್ತೋ ಎನ್ಕೌಂಟರ್ ಆದಂತಹ 24 ಗಂಟೆಗಳ ಅವಧಿಯಲ್ಲಿ ಒಂದು ವರದಿಯನ್ನು ಸಲ್ಲಿಸಬೇಕು. ಆ ವರದಿಯನ್ನು 24 ಗಂಟೆ ಅವಧಿಯಲ್ಲೇ ಅವಳಿ ನಗರದ ಪೊಲೀಸರು ಮೇಲಾಧಿಕಾರಿಗಳು ಸೇರಿದಂತೆ ಈಗಾಗಲೇ ಏನು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮತ್ತು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಕ್ಕೆ ಈಗಾಗಲೇ ಒಂದು ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಆ ವರದಿಯ ಬೆನ್ನಲ್ಲೇ ಇಲ್ಲಿ ಅಂದರೆ ಮಾನವ ಹಕ್ಕುಗಳ ಆಯೋಗ ಏನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಏನಿದೆ ಅದು ಹುಬ್ಬಳ್ಳಿಗೆ ಎಂಟ್ರಿ ಆಗುತ್ತೆ ಅನ್ನುವಂಥ ಭಯ ಇವತ್ತು ಅವಳಿ ನಗರದ ಪೊಲೀಸರಿಗೆ ಕಾಡ್ತಾ ಇದೆ. ಆದರೆ ಒಂದು ಕಡೆ ಅಂತಾರೆ ಬಹಳಷ್ಟು ಖುಷಿಯನ್ನು ಕೊಟ್ಟಂತಹ ಪೊಲೀಸರು ಎಲ್ಲೇ ಇವತ್ತು ಇಕ್ಕಟ್ಟಿನಲ್ಲಿ ಸಿಲುಕೋತಾರಂತಹ ಅನುಮಾನ ಇವತ್ತು ದಟ್ಟವಾಗಿ ಕಾಡ್ತಾ ಇದೆ. ಯಾಕಂದರೆ ಯಾವ ಹಂತಕ ಇದ್ದಾನೆ ಹಂತಕನಿಗೆ ಬುದ್ಧಿ ಕಲಿಸಿದ್ದು ಮತ್ತು ಏನು ಎನ್ಕೌಂಟರ್ ಮಾಡಿ ಏನು ಬಿಸಾಕಿದ್ದೇನಿದೆ ಅವಳಿ ನಗರದ ಜನರಿಗೆ ಬಹಳಷ್ಟು ಸಂತೋಷವನ್ನು ಉಂಟು ಮಾಡಿತ್ತು. ಅದೇ ಇವತ್ತು ಅವಳಿ ನಗರದ ಪೊಲೀಸರಿಗೆ ಒಂದು ಕಡೆ ಅಂತಾರೆ ಭಯದ ಇವತ್ತು ವಾತಾವರಣ ಕಾಡ್ತದೆ. ಯಾಕಂದರೆ ಮಾನವ ಹಕ್ಕುಗಳ ಆಯೋಗ ಏನಾದರೂ ಎಂಟ್ರಿ ಆದರೆ ಇಲ್ಲಿ ಅಂದರೆ ಬಹಳಷ್ಟು ಸುದೀರ್ಘವಾಗಿ ವಿಚಾರ ನಡೆಯುತ್ತೆ. ಯಾವ ಇವತ್ತು ಏನು ಲೇಡಿ PSI ಲೇಡಿ ಸಿಂಗಮ್ ಏನು ಅನ್ನಪೂರ್ಣ ಏನಿದ್ದಾಳೆ ಆ ಅನ್ನಪೂರ್ಣ ಇವತ್ತು ವಿಚಾರಣೆ ಎದುರಿಸಬೇಕಾಗುತ್ತೆ. ಹೀಗಾಗಿ ಅಂದರೆ ಕೇವಲ ಅನ್ನಪೂರ್ಣ ಅಷ್ಟೇ ಸಹಿತ ಅವತ್ತು ಇಬ್ಬರು ಸಿಬ್ಬಂದಿಗಳು ಯಶವಂತ್ ಮತ್ತು ವೀರೇಶ್ ಇಬ್ಬರು ಸಿಬ್ಬಂದಿಗಳು ಈಗಾಗಲೇ ಏನು 3 ಜನ ಒಬ್ಬರು ಪೊಲೀಸ್ ಅಂದರೆ ಒಬ್ಬರು ಹಿರಿಯ ಅಧಿಕಾರಿ ಇಬ್ಬರು ಸಿಬ್ಬಂದಿಗಳಿದ್ರೆ ಅವತ್ತು ವೃತ್ತಿಯಲ್ಲಿರ್ತಾರೆ. ಇಬ್ಬರೂ ಸಹ ಈಗಾಗಲೇ ಒಟ್ಟು 3 ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಚಿಕಿತ್ಸೆ ಪಡೆಯುವಂತಹ ಸಮಯದಲ್ಲೇ ಇಲ್ಲಿ ಅಂತಂದರೆ ಅವರು ಇಲ್ಲಿ ಅಂದರೆ ಮಾನವ ಹಕ್ಕುಗಳ ಆಯೋಗದಿಂದ ಇಲ್ಲಿ ಅಂದರೆ ತನಿಖೆ ಎದುರಿಸಬೇಕಾದಂಥ ಇವತ್ತು ಅನಿವಾರ್ಯತೆ ಬಂದೊದಗುತ್ತಾ ಅಂತೇಳಿ ಇವತ್ತು ಪ್ರಶ್ನೆ ಬಂದೊದಗಿದೆ. ಥ್ಯಾಂಕ್ ಯು ಯಲ್ಲಪ್ಪ.